ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ಆರೋಹಣ ಪಾಡ್ಕಾಸ್ಟ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬ ಅತ್ಯದ್ಭುತವಾದಂತಹ ವ್ಯಕ್ತಿತ್ವ ನಮ್ಮ ಜೊತೆಗೆ ಇರುವಂಥದ್ದು. ಸರಳತೆಗೆ ಮತ್ತೊಂದು ಹೆಸರೇ ಇವರು. ಸದಾ ನಗುಮೊಗದಿಂದ ಇದ್ದುಕೊಂಡು ಎಷ್ಟೋ ಜನರ ನೋವನ್ನು ಮರೆಸುವಂತಹ ಒಂದು ಅತ್ಯದ್ಭುತ ಶಕ್ತಿ ಇವರು. ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ರೂವಾರಿ, ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಮಾಜಿಕ, ಸಾಹಿತ್ಯಿಕ, ಕಲೆ, ವಿದ್ಯಾಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಒಂದು ಮಹಾನ್ ವ್ಯಕ್ತಿತ್ವ. ಅಪ್ಪಟ ರಾಷ್ಟ್ರಪ್ರೇಮಿ, ಜೊತೆಗೆ ಕನ್ನಡವನ್ನು ಮನಸ್ಸಿನಿಂದ ಹೃದಯದಿಂದ ಆರಾಧಿಸಿ ಪೂಜಿಸುವಂತಹ ಒಬ್ಬ ಅಪ್ಪಟ ಕನ್ನಡಿಗ, ಜೊತೆಗೆ ಬಹುಮುಖ ಪ್ರತಿಭೆ ಕೂಡ ಹೌದು. ಅಪ್ರತಿಮ ಸಂಘಟನಾ ಚತುರರು, ಜೊತೆಗೆ ಮೂಡಬಿದಿರೆ ಎಂಬ ಪುಟ್ಟ ಹಳ್ಳಿಯಲ್ಲಿ ಆಳ್ವಾಸ್ ಎನ್ನುವಂತಹ ಒಂದು ಅತ್ಯದ್ಭುತ ಶಿಕ್ಷಣ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿ ವಿಶ್ವದಾದ್ಯಂತ ಹೆಸರು ಪಡೆದಿರುವಂತಹ ಹೆಗ್ಗಳಿಕೆ ಕೂಡ ಇವರದ್ದು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ ತಾವು ಜೊತೆಯಾಗಿದ್ದೀರಾ. ನಮ್ಮ ಈ ಆರೋಹಣ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿ ಸಲ ದೂರದಿಂದ ನಿಮ್ಮನ್ನು ನೋಡಿ ನನಗೆ ಖುಷಿ ಆಗ್ತಾ ಇತ್ತು. ಇವಾಗ ನೀವು ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ಈ ಒಂದು ಪಾಡ್ಕಾಸ್ಟನ್ನು ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸಾಕಷ್ಟು ಜನರಿಗೆ ಮಾದರಿ ನೀವು, ಪ್ರೇರಣೆ ನೀವು. ಸೊ ನಿಮ್ಮ ಬಾಲ್ಯದಿಂದನೇ ನಿಮ್ಮ ಒಂದು ಜರ್ನಿಯನ್ನು ಕವರ್ ಮಾಡಿ ರಿವೈಂಡ್ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ. 1952 ಮೇ 31 ನಮ್ಮದೇ ದಕ್ಷಿಣ ಕನ್ನಡದ ಮೂಡಬಿದಿರೆಯ ಮಿಜಾರುಗುತ್ತು ಎನ್ನುವಂತಹ ಪ್ರತಿಷ್ಠಿತ ಮನೆತನ ಇದು. ಇಲ್ಲಿ ಇವರು 4 ಜನ ಸಹೋದರರಲ್ಲಿ ಕೊನೆಯವರಾಗಿ ಇವರು ಜನಿಸ್ತಾರೆ. ತಂದೆ ಆನಂದ ಆಳ್ವ, ತಾಯಿ ಸುಂದರಿ ಆಳ್ವ. ಇವರ ಮುದ್ದಿನ ಮಗನಾಗಿ ಜನಿಸಿದ ಇವರ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಳ್ಳುವ. ಸರ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳ್ಬೋದಾ? ನೀವು ಹೇಳಿದಾಗೆ 1952ನೇ ಇಸವಿಯಲ್ಲಿ ನಾನು ಜನ್ಮ ತಾಳಿದವ. ನಾನು ಮಿಜಾರ್ನಂಥ ಊರಿನಲ್ಲಿ ಜನ್ಮ ತಾಳಿದವ. ನಾನು ನನ್ನ ತಂದೆ ತಾಯಿಯ ಕೊನೆಯ ಪುತ್ರ. ಬಾಲ್ಯದಲ್ಲಿ ನಾನು ನನ್ನ ತಂದೆ ಕಟ್ಟಿದಂಥ ಶಾಲೆಗೆ ನಾನು ಹೋದವ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದವ. ನಾನು 10ನೇ ತರಗತಿಯವರೆಗೆ ಓದಿದ್ದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಅದು ನನ್ನ ತಂದೆ ಕಟ್ಟಿದಂಥ ಎಲಿಮೆಂಟರಿ ಶಾಲೆ, ನನ್ನ ತಂದೆ ಕಟ್ಟಿದಂಥ ಹೈಸ್ಕೂಲ್. ಇದರಲ್ಲಿ ಮುಖ್ಯವಾಗಿ ನಾನು ಕಲ್ತವ. ಇದು ನನ್ನ ಬಾಲ್ಯದ ಒಂದು ವಿದ್ಯಾಭ್ಯಾಸ. ನಾನೇನು ನಿಮ್ಮ ಹಾಗೆ ಭಾಳ ದೊಡ್ಡ ಬುದ್ಧಿವಂತನಲ್ಲ. ನಾನು ಇದು ತಮಾಷೆಗೆ ಹೇಳೋದಲ್ಲ. ಈಗಿನ ನಮ್ಮೊಟ್ಟಿಗಿರುವಂಥ ವಿದ್ಯಾರ್ಥಿಗಳನ್ನೆಲ್ಲ ನಾನು ನೋಡುವಾಗ ಅವರ ಔಟ್ ಆಫ್ ಔಟ್ ಮಾರ್ಕ್ಗಳು, ಆಚೆಯಿಂದ ಅವರು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂತ್ಕೊಳ್ಳುವಂಥ ಕ್ರಮ, ಅವರ ಬುದ್ಧಿಮತ್ತೆ, ಅವರ ಐಕ್ಯ ಪವರ್ಗಳನ್ನು ನೋಡುವಾಗ ನನಗೆ ಆಶ್ಚರ್ಯ ಆಗ್ತದೆ. ನಾನೆಂದೂ 50% ಮೇಲೆ ಮಾರ್ಕ್ ತೆಗೆಯುವಂಥ ವಿದ್ಯಾರ್ಥಿಯೇ ಅಲ್ಲ. ನಾನು ಯಾವಾಗಲೂ 50% ಕೆಳಗೆ ಮಾರ್ಕ್ ತೆಗೆಯುವಂಥ ವಿದ್ಯಾರ್ಥಿ. ಹಾಗೆಂತೇಳಿ ವಿದ್ಯಾಭ್ಯಾಸದ ಜೊತೆ ನನಗೆ ಕ್ಲಾಸ್ ರೂಮ್ನಲ್ಲಿರುವಂಥ ಪಠ್ಯದ ಪುಸ್ತಕದ ಮೇಲೆ ವಿಶೇಷ ಆಸಕ್ತಿ ಇಲ್ಲ. ಕ್ಲಾಸ್ನಲ್ಲಿ ಕೂತ್ಕೊಳ್ತಿದ್ದೆ, ಎಲ್ಲ ಕೇಳ್ತಿದ್ದೆ, ಆದರೆ ನನಗೆ ಅದರಲ್ಲಿ ವಿಶೇಷವಾದಂಥ ಆಸಕ್ತಿ ನನಗೆ ಏನೂ ಇಲ್ಲ. ನನಗೆ ಕ್ಲಾಸ್ನಲ್ಲಿ ನಂಬರ್ 1 ಸ್ಥಾನವನ್ನು ಕಲಿಕೆಯಲ್ಲಿ ಬರೀಬೇಕು, ಹಾಗೆ ನನಗೆ ಮನಸ್ಸೇ ಇಲ್ಲ. ಪಾಸ್ ಆದರೆ ಸಾಕು, ನಾನು ಭಾಳ ಖುಷಿ. ಒಂದು ಪಾಸ್ ಆದ ಅಂತ ಹೇಳಿದ್ರು ಭಾಳ ಖುಷಿ. ಆದರೆ ನನ್ನ ಶಾಲೆಯನ್ನು ನಾನು ಮುಖ್ಯವಾಗಿ ಅದು ಏನೋ ನನಗೆ ಗೊತ್ತಿಲ್ಲ, ಒಂದು ಕ್ಲಾಸ್ ರೂಮಿನ ಒಳಗಿನ ಒಂದು ವಾತಾವರಣವನ್ನೇ ನನ್ನ ಶಾಲೆಯಾಗಿ ಇಟ್ಕೊಂಡೆ. ಅದನ್ನು ಮುಖ್ಯವಾಗಿ ಹೇಳೋದಾದರೆ, ನನ್ನ ಭಾಷೆಯಲ್ಲಿ ಹೇಳೋದಾದರೆ ಬಯಲು ಶಾಲೆ. ಈ ಬಯಲು ಶಾಲೆ ನಾನೊಬ್ಬ ವಿದ್ಯಾರ್ಥಿ ಆಗಿಬಿಟ್ಟೆ. ನನಗೆ ಕ್ಲಾಸ್ ರೂಮಿಗಿಂತ ಜಾಸ್ತಿ ನನಗೆ ಸುಖ ಸಿಕ್ಕಿದ್ದು, ನನಗೆ ಅನುಭವ ಸಿಕ್ಕಿದ್ದು ಎಲ್ಲ ಬಯಲು ಶಾಲೆಯಲ್ಲಿ. ಆದ್ದರಿಂದ ನಾನು ಅದನ್ನು ಬಾಲ್ಯದಿಂದಲೇ ಅದನ್ನು ಜೋಡಣೆ ಮಾಡಿಕೊಂಡು ಬಂದೆ. ಇದು ನನ್ನ ವಿದ್ಯಾರ್ಥಿ ಜೀವನ. ಆದರೆ ನನಗೆ ಬಾಲ್ಯದಲ್ಲಿ ಒಂದು ಎಲ್ಲರಲ್ಲೂ ಒಂದು ಒಳ್ಳೆಯ ಒಂದು ಹುಡುಗನಾಗಿ ಇರಬೇಕೆಂಬ ಬಹಳ ಒಳ್ಳೆಯ ಒಂದು ಪ್ರಜ್ಞೆ ನನಗಿತ್ತು. ಅದು ತಂದೆ ತಾಯಿಗಿರ್ಬೋದು, ನಮ್ಮ ಕುಟುಂಬದಲ್ಲಿರ್ಬೋದು, ನಮ್ಮ ಆಸುಪಾಸಿನಲ್ಲಿರ್ಬೋದು, ತುಂಬ ನಮ್ಮೊಟ್ಟಿಗಿದ್ದಂಥ ಜನಗಳಿದ್ದರು. ಅವರೊಟ್ಟಿಗೆ ಎಲ್ಲರೊಟ್ಟಿಗೂ ನಾನೊಂದು ಭಾಳ ಪ್ರೀತಿಯಿಂದ ತುಳಿನಲ್ಲಿ ಹೇಳೋದಾದರೆ ನನ್ನೊಟ್ಟಿಗಿದ್ದಂಥ ಎಲ್ಲ ನಮ್ಮ ಒಕ್ಕಲ್ನವರ ಎನ್ನ ಬಾಲ್ಯ ಎಂಕಲ್ನ ಬಾಲ್ಯ ಅಂತ ಹೇಳ್ತಿದ್ದರು. ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ಕರೀತಾಯಿದ್ರು. ಅದರ ಸುಖವೇ ಬೇರೆ, ಅದು ಒಂದು ಸುಖವೇ ಬೇರೆ. ನಮ್ಮ ಶಾಲೆ ಒಳಗಿರ್ಬೋದು, ಇಲ್ಲಿರ್ಬೋದು. ಮತ್ತು ಎಂದೂ ತಪ್ಪು ಮಾಡಬಾರ್ದು ಎಂಬ ಏನೋ ಒಂದು ಪರಿಜ್ಞಾನ ನನಗಿತ್ತು. ತಪ್ಪು ಮಾಡಬಾರ್ದು, ಒಳ್ಳೆಯವನಾಗಿಯೇ ಬದುಕಬೇಕು ಅಂತ ಒಂದು ಬಾಲ್ಯದಲ್ಲಿ ನನಗೊಂದಂಥ ಪ್ರಜ್ಞೆ ಇತ್ತು. ಅದ್ರ ಜೊತೆ ನನಗೆ ಬಾಲ್ಯದಲ್ಲಿ, ಯಾಕಂದರೆ ಈಗ ನಾವು ಹೇಳ್ತೇವೆ ಪ್ರತಿಯೊಂದು ವಿಚಾರಕ್ಕೂ ಒಂದು ಪಂಚಾಂಗ ಎಂಬುದು ಬೇಕು, ಪಂಚಾಂಗ ಇದ್ದಲ್ಲೇ ಮತ್ತು ಮುಂದೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದು. ಅದೇ ರೀತಿ ಈಗ ನನಗಿರುವ ಆಸಕ್ತಿ ಏನೆಲ್ಲ ಇದೆ, ಅದು ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಇದೆಲ್ಲವೂ ನನಗೆ ಬಾಲ್ಯದಲ್ಲೇ ಒಂದು ನನ್ನ ವಿದ್ಯಾಭ್ಯಾಸದ ಒಟ್ಟಿಗೆ ಜೋಡಣೆ ಮಾಡಿಕೊಂಡೇ ಬಂದೆ.
ಜೋಡಣೆ ಮಾಡಿಕೊಂಡೇ ಬಂದೆ. ಅದಕ್ಕೆ ನನಗೆ ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮ ಗುರುಗಳೆಲ್ಲ ಕೊಟ್ಟುಕೊಂಡು ನನ್ನನ್ನು ಮುಖ್ಯವಾಗಿ 1ನೇ ತರಗತಿಯಲ್ಲಿರುವಾಗಲೇ ನನಗೆ ಸ್ಟೇಜ್ನಲ್ಲಿ ಕೊಂಡೋಗಿ ಒಂದು ಕೃಷ್ಣನ ಪಾತ್ರ ಕೊಟ್ಟು ಕೈಯಲ್ಲಿ ಒಂದು ಕೊಳಲು ಕೊಟ್ಟು ನನ್ನ ಸುತ್ತ ಹುಡುಗಿಯರೆಲ್ಲ ನೃತ್ಯ ಮಾಡೋದು, ನಾನೊಬ್ಬ ಕೊಳ ಹಿಡ್ಕೊಂಡು ನಿಂತೆ. ಅಲ್ಲಿಂದ ನಂದು ಸಾಂಸ್ಕೃತಿಕ ಚಟುವಟಿಕೆ ಪ್ರಾರಂಭ ಆಯಿತು. ಅಲ್ಲಿಂದ ಒಂದು ಖುಷಿ ಆಯಿತು. ನನ್ನನ್ನು ಎಲ್ಲರೂ ಭಾಳ ಮುದ್ದಾಡಿದರು. ಆಗ ಏನಾಗ್ತು, ನನಗೆ ಆ ರೀತಿ ಮುಂದೆ ಬೆಳಿಬೇಕು ಅಂತ ಆಯಿತು. ಕ್ರೀಡೆಯೂ ಕೂಡ ಹಾಗೆ. ಬಾಲ್ಯದಲ್ಲಿ ನನಗೊಂದು ಕ್ರೀಡೆಯ ಮನೋಧರ್ಮ ಬಂತು, ಆ ಕ್ರೀಡಾ ಮನೋಭಾವ ಬಂತು. ಆದ್ದರಿಂದ ಕ್ರೀಡೆಯನ್ನು ಇಟ್ಕೊಂಡು ಮುಂದೆ ಬಂತು. ಇದು ನನ್ನ ಬಾಲ್ಯದ ಜೀವನ. ಬಾಲ್ಯದಲ್ಲಿ ತುಂಟಾಟ ಇತ್ತಾ ಸರ್? ನಿಮ್ಮ ಹಿರಿಯರಿಂದ ಬಯಸ್ಕೊಂಡಿದ್ದು? ಅದು ನಾನು ತಿಂದ ಪೆಟ್ಟು ಅದಕ್ಕೆ ಲೆಕ್ಕ ಇಲ್ಲ. ಅದು ತಂದೆ ತಾಯಿಯಿಂದ ಇರ್ಬೋದು ಅಥವಾ ನಮ್ಮ ಗುರುಗಳಿಂದ ಆಗಿರ್ಬೋದು. ತುಂಬ ಪೆಟ್ಟುಗಳು ನಾನು ತಿಂತಾ ಇದ್ದೆ. ತುಂಟಾಟ ಅಂತೇಳಿದರೆ ನಮ್ಮದು ತಮಾಷೆ ಮಾಡುವ ನನಗೆ ಭಾಳ ಇದು ಆಸಕ್ತಿ. ಮತ್ತು ತುಂಬ ನನ್ನಲ್ಲಿ ಭಾಳಷ್ಟು ವಿಶೇಷವಾದಂಥ ಶಕ್ತಿಗಳು ದೇವರು ಕೊಟ್ಟಿದ್ದರು. ನಾನು ವಿಶೇಷವಾದ ಶಕ್ತಿವಂತ. ಆಗ ತಂದೆ ತಾಯಿ ಯಾವಾಗಲೂ ಹೇಳ್ತಿದ್ರು, ನಿಮಗೆ ದೇವರು ಅದೆಷ್ಟು ಶಕ್ತಿ ಕೊಟ್ಟಿದ್ದಾರಪ್ಪ, ನಿನ್ನನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ ಯಾವಾಗಲೂ ಹೇಳ್ತಾ ಇದ್ದರು. ಅದು ನನಗೊಂದು ವಿಶೇಷವಾದಂಥ ನಾನು ಒಂದು ಜೀವನ ಉಲ್ಲಾಸ ಇದ್ದವ. ಹಾಗಿರುವಾಗ ನನ್ನಲ್ಲಿ ಮಾಮೂಲಾಗಿ ಮಕ್ಕಳಲ್ಲಿರುವಂಥ ತುಂಟಾಟಗಳು ಅದೆಲ್ಲವೂ ನನ್ನಲ್ಲೂ ಇತ್ತು. ನಿಮ್ಮ ಶಾಲಾ ದಿನಗಳು ಕಳೆದ ನಂತರ ತಾವು ಕಾಲೇಜಿನ ದಿನಗಳನ್ನು ಯಾವ ರೀತಿಯಾಗಿ ಕಲಿತ್ರಿ? ತಾವು CA ಮಾಡಬೇಕು ಅಂತ ನಿಮ್ಮ ಹಿರಿಯರ ಆಸೆ ಇತ್ತಂತೆ. ಕಾಮರ್ಸ್ ತಗೊಂಡು ಮತ್ತೆ ಸೈನ್ಸ್ ತಗೊಳ್ತೀರಾ. ಈ ದಿನಗಳು ಹೇಗಿತ್ತು ನಿಮ್ಮದು? 10ನೇ ತರಗತಿ ಪಾಸಾಯಿತು. 10ನೇ ತರಗತಿ ಪಾಸಾದ ಕೂಡಲೇ ನನ್ನನ್ನು PUCಗೆ ಹಾಕಬೇಕು ಅಂತ ಆಯಿತು. ನಾನು ಹೆಚ್ಚಾಗಿ ಹಾಸ್ಟೆಲ್ಗಳಲ್ಲೇ ಇದ್ದದ್ದು. 5ನೇ ತರಗತಿ ಮೇಲೆ ನಾನು ಹಾಸ್ಟೆಲ್ಗಳಲ್ಲಿ, ನನ್ನ ಜೀವನ ಇಡೀ ಹಾಸ್ಟೆಲ್. PUCಯಲ್ಲಿ ಆಗುವಾಗಲೂ ತಂದೆಗೆ ದೊಡ್ಡಣ್ಣ ಅವರು ಮೆಡಿಕಲ್ ಮಾಡಿದವರು, ಅಕ್ಕ MBA ಮಾಡಿದವರು, ಮತ್ತೊಂದು ನನ್ನ ಕೊಯಮತ್ತೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದವರು. ನನ್ನನ್ನೊಂದು CA ಕಲಿಸಬೇಕು ಅಂತ ತಂದೆಗೇನ ಆಸೆ, ಅಥವಾ ಏನಾದರೂ ಒಂದು ಇದು ಲಾ ಇದಕ್ಕೆ ಹೋಗಬೇಕು ಅಂತ ಆಸೆ. ಹಾಗೆ ನನಗೆ ಕಾಮರ್ಸ್ ತೆಕ್ಕೊಳ್ಳಿಕ್ಕೆ ಹೇಳಿಕೊಂಡು ನನ್ನ ಕೊಂಡೋಗಿ ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜಿಗೆ ಹಾಕಿ ಅಲ್ಲಿ ಭಾಳ ಸ್ಟ್ರಿಕ್ಟ್, ಇವನು ಸ್ವಲ್ಪ ಇವನು ವಿದ್ಯಾಭ್ಯಾಸ ಮಾಡ್ಬೋದು ಅಂತೇಳಿ ನನಗೊಂದು CA ಕಲೀಲಿಕ್ಕೆ ಅಂತೇಳಿ ಕೊಂಡೋಗಿ ಕಾಮರ್ಸಿಗೆ ಸೇರಿಸಿದ್ರು. ಆಗ PUC ಎಂಬುದು 1 ವರ್ಷದ PUC. ಸರಿ, ನಾನು ಕಾಮರ್ಸ್ ತಗೊಂಡೆ. ಆದರೆ ನನ್ನಲ್ಲಿ ಖಂಡಾಪಟ್ಟೆ ಆಗ ಇದ್ದಂಥ ಆಸಕ್ತಿ, ಒಂದು ಆಚೆಯಿಂದ NCC, ಈಚೆಯಿಂದ ಕ್ರೀಡೆ, ಆಚೆಯಿಂದ ಸಾಂಸ್ಕೃತಿಕ. ಅದೇ ವರ್ಷ ಭುವನೇಂದ್ರ ಕಾಲೇಜಲ್ಲಿ 10ನೇ ವರ್ಷದ ಸೆಲೆಬ್ರೇಷನ್, 10ನೇ ವರ್ಷ ಅದಕ್ಕೆ ಭುವನೇಂದ್ರ ಕಾಲೇಜ್ ಆಗಿ 10 ವರ್ಷದ ಸೆಲೆಬ್ರೇಷನ್ನಲ್ಲಿ 10 ದಿವಸದ ಫಂಕ್ಷನ್. 10 ದಿವಸದ ಫಂಕ್ಷನಲ್ಲೂ ಕೂಡ ನಾನೊಬ್ಬ PUC ಹುಡುಗನಾಗಿ ನಾನು ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೆ. ದಿನನಿತ್ಯ ನನಗೆ ಸ್ಟೇಜಿಗೆ ಹೋಗೋ ಭಾಗ್ಯ ಇತ್ತು. ಬೇರೆ ಬೇರೆ ಚಟುವಟಿಕೆ. ಹೀಗೆ ಆಗುವಾಗ ನಾನು ಕಲಿಕೆಯಲ್ಲಿ ಒಂದು ದೊಡ್ಡ ಇದರಲ್ಲಿರಲಿಲ್ಲ, ಅಷ್ಟಕ್ಕಷ್ಟೇ ಕಲಿತಾ ಇದ್ದೆ. ಕಲಿತಿದ್ದಾಗೆ PUC ಪಾಸಾದೆ. PUC ಪಾಸಾದ ಕೂಡಲೇ, ನಾನು ಕಾಮರ್ಸ್ ಪಾಸಾದ ಕೂಡಲೇ ಆಗ 1ನೇ ವರ್ಷದ PUC. ನನ್ನ ಅಕ್ಕ ಅವರು ಅಮೇರಿಕಾದಲ್ಲಿದ್ದರು. ಅವರು ಬಂದವರು ಹೇಳಿದರು, ಇಲ್ಲ ಅವನು ನನಗೆ ಅಮೇರಿಕಕ್ಕೆ ಕರ್ಕೊಂಡು ಹೋಗಬೇಕು, ಅದಕ್ಕಾಗಿ ಅವನು ಮೆಡಿಕಲ್ ಓದಬೇಕು, ಅವನು ಮೆಡಿಕಲ್ಗೆ ಹೋಗಬೇಕು, ನಾನು ಅವನಿಗೆ MBBSಗೆ ಹೋಗಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಅದಕ್ಕೆ ಬೇಕಾಗುವ ದುಡ್ಡು ನಾನು ಕಟ್ತೇನೆ ಅಂತ ಹೇಳಿದ್ರು. ಆಗ ಏನು ಮಾಡೋದು? ಆಗ ಕಾಮರ್ಸನ್ನು ರಿಜೆಕ್ಟ್ ಮಾಡು, ನೀನು ಹೋಗಿ ಸೈನ್ಸಿಗೆ ಹೋಗಿ ಸೇರು ಅಂತ ಹೇಳಿದ್ರು. ಸರಿ, ನನ್ನನ್ನು ಸೈನ್ಸಿಗೆ ಅಂತ ಸೇರಬೇಕು ಅಂತೇಳಿ ಕಾಮರ್ಸನ್ನು ರಿಜೆಕ್ಟ್ ಮಾಡಿದೆ. ಅಲ್ಲಿಂದ ಫಸ್ಟ್ PUCಗೆ ಮಹಾವೀರ ಕಾಲೇಜಿಗೆ ಹಾಕಿದ್ರು. ಇಲ್ಲಿ ಮಹಾವೀರ ಕಾಲೇಜಿಗೆ ಹಾಕಿ ನಾನು ಫಸ್ಟ್ ಇಯರ್ ಬಂದು PUC ಸೇರಿದೆ. ಸೇರುವಾಗ ಅದೇ ವರ್ಷ PUC 1 ವರ್ಷ ಇದ್ದದ್ದು 2 ವರ್ಷ ಆಯಿತು. ಅದೇ ವರ್ಷ ನಾನು ಪುನಃ 2 ವರ್ಷ PUC ಕಲಿಬೇಕು. 1 ವರ್ಷದಲ್ಲಿ ಕಲಿತಿದ್ದೇನೆ, ಪುನಃ ಇಲ್ಲಿ PUC 2 ವರ್ಷ ಕಲಿಬೇಕು. ಹೀಗೆ ಕಲಿತಾ ಇರುವಾಗ ನಾನು NCCಯಲ್ಲಿ ಮೊದಲು ಕಾರ್ಪೊರಲ್ ಆಗಿದ್ದವ, ಆಗ ಸಾರ್ಜೆಂಟ್ ಆಗಿಬಿಟ್ಟು ಅಂಡರ್ ಆಫೀಸರಿಗೆ ಹೋದೆ. ಈಚೆಯಿಂದ ನಾನು ಕ್ಯಾಂಪ್ಗಳಿಗೆಲ್ಲ ಅಟೆಂಡ್ ಹಾಕ್ಕೊಂಡು RD ಕ್ಯಾಂಪಿಗೆ ಹೋಗುವಂಥ ಪರಿಸ್ಥಿತಿ ಬಂತು. RDಯಲ್ಲೂ ನನಗೆ ಆಯಿತು, C ಸರ್ಟಿಫಿಕೇಟು ಆಯಿತು. ಇಂಥ ದೊಡ್ಡ ದೊಡ್ಡ ಸಂಗತಿಗಳು ಆಗ ಆಗಿತ್ತು. ಈಚೆಯಿಂದ ಕ್ರೀಡೆಯಲ್ಲಿ ನೋಡಿದರೆ ನಾನೊಂದು ಕ್ರೀಡಾಪಟುವಾಗಿ, ಒಳ್ಳೆ ಕ್ರೀಡಾಪಟುವಾಗಿ ನಾನು ಮಿಂಚುತ್ತಾ ಇದ್ದೇನೆ. ನಾನೊಂದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಗುರುತಿಸಲ್ಪಡ್ತಾ ಇದ್ದೇನೆ. ಸಾಂಸ್ಕೃತಿಕವಾಗಿ ಬಲಾಢ್ಯವಾಗಿ ಬೆಳೆದಿದ್ದೆ. ಹೀಗೆಲ್ಲ ಆಗ್ತಾ ಇರುವಾಗ ಏನಾಯಿತು ಅಂತ ಹೇಳಿದರೆ, PUC ಸೆಕೆಂಡ್ ಇಯರ್ ಆಗುವಾಗ ನಾನು ಇದರಲ್ಲಿ ಯಾವುದು ಕೆಮಿಸ್ಟ್ರಿಯಲ್ಲಿ ಫೇಲ್. ಅಲ್ಲಿಗೆ 3 ವರ್ಷ ಮುಗೀತು. ಈಚೆಯಿಂದ 3 ವರ್ಷ ಆಯಿತು PUC.
ಹೀಗೆ ಆಗುವಾಗ ತಂದೆಯ ಒಂದು ಬಿಸ್ನೆಸ್ ಎಕ್ಸೆಸ್ ಕಾಂಟ್ರಾಕ್ಟ್ ಆಗಿದ್ದರು. ಆಗ ಅವರೊಂದು ಎಕ್ಸೆಸ್ ಕಾಂಟ್ರಾಕ್ಟಿಗೆ ಹೋಗಿದ್ದರು. ಅವರಿಗೆ ಭಾಳ ಅಗತ್ಯ ಇತ್ತು, ಒಬ್ಬ ಯಾರಾದರೂ ಅವರೊಟ್ಟಿಗೆ ಬೇಕಿತ್ತು. ನಾನಾಗ ಫೇಲ್ ಆಗಿದ್ದೆ. ನನ್ನನ್ನು ಅದರೊಟ್ಟಿಗೆ ಜೋಡಣೆ ಮಾಡಿಕೊಂಡು ತಂದೆಯೊಟ್ಟಿಗಿದ್ದೆ. ಅಷ್ಟೊತ್ತಾಗ ನನ್ನ PUC ಸಪ್ಲಿಮೆಂಟರಿಯಲ್ಲಿ ಪಾಸಾಯಿತು. ಪಾಸಾದ ಕೂಡಲೇ ನೆಕ್ಸ್ಟ್ ಇಯರ್ ಪುನಃ ಹೋಗಿ ಸೇರಬೇಕು. ಎಂತಹ ಒಂದು ದೇವರ ಲೀಲೆ ನೋಡಿ. ಪಾಸಾಗಿ ಎಲ್ಲವೂ ಆಗುವಾಗ ಅದರಲ್ಲಿ ಮಿನಿಮಮ್ 50% ಮಾರ್ಕು PCBಯಲ್ಲಿ ಬರಲೇಬೇಕಿತ್ತು. ಆದರೆ ನನಗೆ ಬರಲಿಲ್ಲ. ನನಗೆ 99.5% ಬಂದಿತ್ತು. 3 ಮಾರ್ಕು ಕಡಿಮೆ ಬಂದಿತ್ತು. 150 ಮಾರ್ಕ್ ತಿಕ್ಕುವಲ್ಲಿ 147 ಮಾರ್ಕ್ ಬಂದಿತ್ತು. ಆಗ ನನಗೆ 3 ಮಾರ್ಕ್ ಕಡಿಮೆ ಆಯಿತು. MBBS ಸೇರಬೇಕಾದ್ರೆ 50% ಮಾರ್ಕ್ ಮಿನಿಮಮ್ ಆಗಲೇಬೇಕು. ಆಗಲೇ ಅವರಿಗೆ ಎಲಿಜಿಬಿಲಿಟಿ ಇರೋದು ಪ್ರೈವೇಟ್ ಸೀಟಿಗೆ ಹೋಗಲಿಕ್ಕೆ ಆಗೋದು. ಅಕ್ಕ ಆಲ್ರೆಡಿ ನನಗೆ ನನ್ನ ಅಡ್ಮಿಷನ್ ಆಗಲಿಕ್ಕೆ ಬೇಕಾಗಿ ಒಂದಿಷ್ಟು ದುಡ್ಡನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದರು. ಅವನಿಗೆ ಮೆಡಿಕಲ್ ಕಟ್ಟಲಿಕ್ಕೆ ಅಂತೇಳಿ ಇಟ್ಟಿದ್ದರು. 3 ಮಾರ್ಕ್ ಕಡಿಮೆ ಆಯಿತು. ಆಗ ಯಾರೋ ಹೇಳಿದ್ರು, ಇಲ್ಲ ಅದು ಇನ್ನು BSc ಮಾಡಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ನಲ್ಲಿ ಯಾವಾಗಲಾದರೂ 50% ಮೇಲೆ ZBCಯಲ್ಲಿ ಬಂದರೆ ಮೆಡಿಕಲ್ ಸೇರಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು. ಸರಿ ಅಂತ ತಿಳ್ಕೊಂಡು ನನ್ನ ಪುನಃ BScಗೆ ಸೇರಿಸಿಬಿಟ್ರು. BSc ಹೋಗುವಾಗ ನಾನು ಬಲಾಢ್ಯ ಒಂದು ಸ್ಪೋರ್ಟ್ಸ್ ಮ್ಯಾನ್, ಒಂದು ಕಲ್ಚರಲ್ಲಿ ನಾನು ಗುರುತಿಸಲ್ಪಟ್ಟವ. ಆಚೆಯಿಂದ ನಾನು ನೃತ್ಯ ಕಲ್ತವ, ಒಂದು ಭರತನಾಟ್ಯವನ್ನು ಕಲ್ತವ. ಆ ಫೇಲ್ ಆದ ಸಮಯದಲ್ಲಿ ನಾನು ಮಂಗಳೂರಲ್ಲಿರುವಾಗ ಸಂಜೆ ಹೊತ್ತಿನಲ್ಲಿ ನಾನು ಭರತನಾಟ್ಯ ಕಲಿಲಿಕ್ಕೆ ಹೋದೆ. ಒಂದು ರೀತಿಯ ಅದರಲ್ಲಿ ಇಂಟ್ರೆಸ್ಟ್ ಉಂಟು. ಈಚೆಯಿಂದ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ಜೋರು ಹಾಕ್ಕೊಂಡು NCCಯಲ್ಲೂ ನಾನು ಸೀನಿಯರ್ ಅಂಡರ್ ಆಫೀಸರ್ ಆಗಿಬಿಟ್ಟೆ ಕ್ಯಾಂಪ್ಗಳಲ್ಲೆಲ್ಲ, ನಾನು ರಾಜ್ಯದಲ್ಲಿ. ಹಾಗಿರುವಾಗ ನನ್ನ ಆ್ಯಕ್ಟಿವಿಟೀಸ್ಗಳು ತುಂಬ ಆಚೆಯಿಂದ ನಾನು ಹೇಳಿದ ಬಯಲು ಶಾಲೆಯಲ್ಲಿ ನಾನು ಸಕ್ರಿಯನಾಗಿರುವವ. ನನ್ನ ಚಟುವಟಿಕೆಗಳು ಬಹಳ ಚಟುವಟಿಕೆಗಳು ಇಡೀ ಬಯಲು ಶಾಲೆಯಲ್ಲಿ ನಾನು ಸಕ್ರಿಯನಾಗಿದ್ದೇನೆ. ಇಂಥ ಸಂದರ್ಭದಲ್ಲಿ ಎಂದೂ ನನಗೆ BScಯಲ್ಲಿ ZBCಯಲ್ಲಿ 50% ಮೇಲೆ ಮಾರ್ಕ್ ಬರಲೇ ಇಲ್ಲ. ಅದು 50% ಕಡಿಮೆ ಮಾರ್ಕ್ ಬಂತು. ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ ಮುಗೀತು, ಇನ್ನು ಥರ್ಡ್ ಇಯರ್ ಇರಲಿಕ್ಕೆ ಆಗುವಾಗ ಫೈನಲ್ ಇಯರ್ನಲ್ಲಿದ್ದೇನೆ. ಆಗ ಯಾರೋ ತಂದೆಗೆ ಹೇಳಿದರು, ಆಯುರ್ವೇದ ಕಾಲೇಜ್ ಸೇರೋದಾದರೆ 45% ಮಾರ್ಕ್ ಸಾಕು, ಅವನು ಕೊಂಡೋಗಿ ಆಯುರ್ವೇದ ಕಾಲೇಜ್ ಸೇರಿಸಿ, ನಿಮಗೊಬ್ಬ ವೈದ್ಯನಾಗಲಿ, ಊರಿನಲ್ಲೇ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಅವನು ವೈದ್ಯ ಮಾಡುವ ಅಂತೇಳಿ ತಂದೆ ನನ್ನ ದಿಢೀರಾಗಿ ಹೇಳಿದ್ರು, ನೀನು ಸೀದಾ ಇವತ್ತು ಉಡುಪಿಗೆ ಹೋಗು, ನಾನು ಅಲ್ಲಿ ಪಳ್ಳಿ ಶ್ರೀನಿವಾಸ ಶೆಟ್ಟರ್ ಹತ್ರ ಮಾತನಾಡಿದ್ದೇನೆ, ಅವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಅವ್ರು ಹೇಳಿದಾಗೆ ಕೇಳು ಅಂತ. ಹೋಗಿ ಅವ್ರು ಸೀದಾ ನನ್ನನ್ನು ಕಾಲೇಜಿಗೆ ಕರ್ಕೊಂಡು ಹೋದರು. ಆ ಕಾಲೇಜಿನಲ್ಲೂ ಕೂಡ ನನ್ನ ತಲೆಯಲ್ಲಿ ಬರೆದ ಹಾಗೆ ಅದು ನಿಜವಾಗಿ ಜೂನ್ನಲ್ಲಿ ಓಪನ್ ಆದಂಥ ಕಾಲೇಜು. ಆ ವರ್ಷವೇ ಅಲ್ಲೊಂದು ದೊಡ್ಡ ಸ್ಟ್ರೈಕ್ ಆಯಿತು. ಸ್ಟ್ರೈಕ್ ಆಗಿ ಒಂದು ವಿದ್ಯಾರ್ಥಿ ಆ ಕಾಲೇಜನ್ನು ಬಿಟ್ಟಿದ್ದ, ಒಂದು ಸೀಟು ಬಾಕಿತ್ತು. ನಾನು ನವಂಬರ್ ಡಿಸೆಂಬರಲ್ಲಿ ಹೋಗಿ ನನ್ನನ್ನು ಆ ಸೀಟಿಗೆ ಸೇರಿಸಿಬಿಟ್ರು. ಹಾಗೆ ಆಯುರ್ವೇದ ಕಾಲೇಜಿನ ಒಳಗೆ ಹೋಗ್ತೀನಿ. ಎಂದೂ ನನಗೆ ಆಯುರ್ವೇದ ಬಗ್ಗೆ ಏನು ಜ್ಞಾನವಿಲ್ಲ, ನನಗೇನು ಗೊತ್ತಿಲ್ಲ. ನನ್ನ ತಂತಾಯಿಗಳು ಕೂಡ ಏನು ಆಯುರ್ವೇದ ಪಂಡಿತರಲ್ಲ, ಏನಲ್ಲ. ಸೀದಾ ಹೋಗಿ ಸೇರಿದೆ. ಅದು 5.5 ವರ್ಷದ ಕೋರ್ಸ್, 4.5 ವರ್ಷ ಕಲೀಲಿಕ್ಕೆ, 1 ವರ್ಷ ಹೌಸ್ ಸರ್ಜನ್ನ ಕೋರ್ಸ್, ಅದಕ್ಕೆ ಸೇರಿ ಅಲ್ಲಿಯೂ ಕೂಡ ಹಾಗೆ ನನ್ನ ಇಡೀ ಚಟುವಟಿಕೆಗಳು, ಬೇಕಾದಷ್ಟು ಚಟುವಟಿಕೆಗಳಿಗೆ ಸರಿಯಾದ ರೂಪ ಅಲ್ಲಿ ಬಂತು. ಸರಿಯಾದ ರೂಪ, ಒಂದು ನಟನೆಯಲ್ಲಿ ಇರ್ಬೋದು. ಅಲ್ಲಿವರೆಗೆ ನಾನು ತುಳುನಾಟಕದಲ್ಲಿ, ಸಾಮಾನ್ಯ ಕರ್ನಾಟಕದಲ್ಲಿ ಪಾತ್ರ ಮಾಡ್ತಿದ್ದವ. ಅಲ್ಲಿ ಹೋದ ಮೇಲೆ ಉದ್ಯಾವರ ಮಾಧವಾಚಾರ್ಯ ಇರ್ಬೋದು, BR ನಾಗೇಶ್ವರವರಂಥವ್ರು ಇರ್ಬೋದು, ಆನಂದ ಗಾಣಿಗರವರು ಇರ್ಬೋದು, ಖುಷಿ ಹರ್ದಾಸ್ ಭಟ್ರು ಇರ್ಬೋದು. ಇಂಥ ಹಲವಾರು ಜನರ ನನಗೆ ಪ್ರಭಾವ ಬಿದ್ದುಕೊಂಡು ರಂಗಕಲೆಯ ಮೇಲೆ ನನಗೆ ವಿಶೇಷವಾದಂಥ ಒಂದು ಆಸಕ್ತಿ ಬಂತು. ನಾನೊಬ್ಬ ಪರಿಪೂರ್ಣ ಕಲಾವಿದನಾಗಲಿಕ್ಕೆ ಪ್ರಾರಂಭ ಆದೆ. ಹಲವಾರು ಕ್ಯಾಂಪ್ಗಳಿಗೆ ಹೋದೆ, ಟ್ರೈನಿಂಗ್ ತಗೊಂಡೆ. ಬೇರೆ ಈಗ ಮೂಕಾಭಿನಯ ಇರ್ಬೋದು, ನಟನೆ ಬಗ್ಗೆ ಇರ್ಬೋದು, ಅಥವಾ ನೀನಾಸಂ ಹೆಗ್ಗೋಡ್ರಂಥ ಅಲ್ಲಿಯ ಕೆಲವು ಚಟುವಟಿಕೆಗಳಿರ್ಬೋದು. ನನಗೆ ತುಂಬ ಇದು ಬಂತು. ಇದರೊಟ್ಟಿಗೆ ಸಾಂಸ್ಕೃತಿಕವಾಗಿ ಬಲಾಢ್ಯವಾಗಿ ಬೆಳೆದೆ. ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದೆ. ಒಂದು ಸಾವಿರ ಕಾರ್ಯಕ್ರಮಗಳನ್ನು, ನೃತ್ಯ ಕಾರ್ಯಕ್ರಮಗಳು, ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಬಂದೆವು. ಕ್ರೀಡಾಪಟುಗಳು ಕೂಡ ಹಾಗೆ ಒಂದು ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಕ್ರೀಡಾಪಟು ಆದೆ. ಹೀಗೆಲ್ಲ ನಡೀತಾ ಹೋಯಿತು. ಇದರ ಒಟ್ಟಿಗೆ ನನ್ನ ಡಿಗ್ರಿ ಆಗ ಮುಗೀತು. ಸಾಧಾರಣ 1980ನೇ ಇಸವಿ ಆಗುವಾಗ ನನ್ನ ದೀರ್ಘಕಾಲ ಒಂದು ವಿದ್ಯಾಭ್ಯಾಸ, ನನ್ನೊಂದು UG ಪ್ರೋಗ್ರಾಮ್ ಮುಗಿಯುವಾಗಲೇ ನನಗೊಂದು 27 ವರ್ಷವಾಗಿದೆ. ಅಲ್ಲಿ ಆಗಿ ಮುಗಿದು ನಾನು ಹೊರಗೆ ಬಂದೆ. ಒಂದು BMS ಪದವಿಯನ್ನು ಪಡೆದುಕೊಂಡು ನಾನು ಹೊರಗೆ ಬಂದೆ. ಇದು ನನ್ನ ವಿದ್ಯಾರ್ಥಿ ಜೀವನ.